ಅಕ್ಕಿ ಇಡ್ಲಿ ಕಾಮನ್. ನಮ್ಮಲ್ಲಿ ಇಡ್ಲಿ ಬಂಡಿ ಅಂತ ಹೆಸರಿಟ್ಟಿದೀವಿ. ಅದರಲ್ಲಿ ಇಡ್ಲಿಲೇ ವೆರೈಟಿ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಅಕ್ಕಿದು, ರಾಗಿದು, ಜೋಳದ್ದು, ಸಬ್ಬಕ್ಕಿದು ಈ ತರ ಇಡ್ಲಿ ವೆರೈಟಿ ಮಾಡ್ತಾ ಇದೀವಿ. ಮತ್ತೆ ಆಲೂ ಇಡ್ಲಿ ಅಂತ ಒಂದು ಮಾಡಿದ್ವಿ, ರವೆ ಇಡ್ಲಿನೂ ಮಾಡಿದ್ವಿ. ಮೂವಿಂಗ್ ಸ್ವಲ್ಪ ಇವಿರೋದ್ರಿಂದ ಇದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀವಿ. ಸೊ ಫ್ಯೂಚರ್ ಇನ್ನೂ ಒಂದು 2-3 ಇಡ್ಲಿ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಇದು ಅಕ್ಕಿ ಇಡ್ಲಿ ಸರ್. ಇದು ಜೋಳದ ಇಡ್ಲಿ ಸರ್. ಹಾಂ ಸರ್. ಇದು ರಾಗಿ ಇಡ್ಲಿ ಸರ್. ಇದು ಸಬ್ಬಕ್ಕಿ ಇಡ್ಲಿ ಸರ್. ಇದು ಬಂದು ಅದೇ ಉಸಿರೋಡೆ ಅಂತ ಹೇಳಿದ್ನಲ್ಲ. ಸೊ ಇದು ಉಸಿರೋಡೆ, ಇದು ಬೇಳೆಗಳು ಸರ್. ಹೌದು ಸರ್. ಇದು ಎಣ್ಣೆಗೆ ಹಾಕಲ್ಲ. ಇಡ್ಲಿ ಹೆಂಗೆ ಬೇಯಿಸ್ತು ಅದರ ಅಬೆ ವಡೆ ಅಂತ ಹೇಳಿದ್ರು. ಅಬೆಲ್ ಬೇಯಿಸೋದ್ರಿಂದ ಅಬೆ ವಡೆ ಇಲ್ಲ ಉಸಿರೋಡೆ ಅಂತ ನಮ್ಮ ಚಿಕ್ಕೂರಲ್ಲಿ ಹೇಳ್ತಾರೆ ಸರ್. ಇದು ಬೇಳೆಗಳು ಸಾಂಬಾರು ಸರ್. ಇದು ಹೆಸರುಬೇಳೆ, ತೊಗರಿಬೇಳೆ, ಸೊಪ್ಪು ಎಲ್ಲ ಹಾಕಿ ಸರ್. ಇಡ್ಲಿಗೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ಜೊತೆಗೆ ಈ ಚಟ್ನಿ ಇರುತ್ತೆ ಸರ್. ಒಂದು ಟೊಮೊಟೊ ಬರ್ತದೆ ಸರ್. ಜೊತೆಗೆ ಮೆಣಸಿನ್ಕಾಯಿ ಬೋಂಡ ಎಲ್ಲ ಇಲ್ಲೇ ಮಾಡೇ ಕೊಡ್ತೀವಿ ಸರ್. ನಿಜವಾಗ್ಲೂ ಅವತ್ತು ಸ್ಟಾರ್ಟ್ ಮಾಡಬೇಕು ಅಂದಾಗ ಫುಟ್ಬಾದಲ್ಲಿ ನಿಲ್ಲೋದು ಹೆಂಗಪ್ಪ ಅನ್ನೋದು ಭಯ ಭಾರಿ ಇತ್ತು ಸರ್. ಜನ ಏನಂತ ಕಳ್ತಾರೋ, ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ನಾವು, ಇದು ನನಗೆ ತಿಂಡಿ ಅನ್ನೋದು ಹೊಸ ಥರ. ಇದಕ್ಕೆಲ್ಲ ನನ್ನ ಸ್ಫೂರ್ತಿ ಧೈರ್ಯ ಅಂದರೆ ನನ್ನ ಶ್ರೀಮತಿ ಅವರು. ಸರಿ, ನಾನು ಮಾರ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡೆ, ಕಾಫಿ ಮಾಡೋಣ ಅಂದ್ಕೊಂಡೆ. ಇನ್ನು ಮಾರ್ನಿಂಗ್ ಈವ್ನಿಂಗ್ ಒಂದೇ ಸರಿ ನಾವು ಹೊರಗಡೆ ನೋಡಿ. ಸಬ್ಬಕ್ಕಿ ಇಡ್ಲಿ ಸರ್ ನಮಸ್ತೆ ಸರ್. ಸರ್ ಲತೇಶ್ ಅಂತ. ಇಡ್ಲಿ ಬಂಡಿ ಅಂದರೆ ಇಡ್ಲಿಲೇ ವೆರೈಟೀಸ್ ಕಾಮನ್ ಆಗಿ ಎಲ್ಲ ಕಡೆ ಇಡ್ಲಿ ಅಂದರೆ ಅಕ್ಕಿ ಇಡ್ಲಿ ಕಾಮನ್. ಸೊ ನಮ್ಮಲ್ಲಿ ಇಡ್ಲಿ ಬಂಡಿ ಅಂತ ಹೆಸರಿಟ್ಟಿದ್ದೀವಿ. ಅದರಲ್ಲಿ ಇಡ್ಲಿಲೇ ವೆರೈಟಿ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಅಕ್ಕಿದು, ರಾಗಿದು, ಜೋಳದ್ದು, ಸಬ್ಬಕ್ಕಿದು ಈ ಥರ ಇಡ್ಲಿ ವೆರೈಟಿ ಮಾಡ್ತಾ ಇದೀವಿ. ಮತ್ತೆ ಆಲೂ ಇಡ್ಲಿ ಅಂತ ಒಂದು ಮಾಡಿದ್ವಿ, ರವೆ ಇಡ್ಲಿನೂ ಮಾಡಿದ್ವಿ. ಮೂವಿಂಗ್ ಸ್ವಲ್ಪ ಇವಿರೋದ್ರಿಂದ ಇದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀವಿ. ಸೊ ಫ್ಯೂಚರ್ ಇನ್ನೂ ಒಂದು 2-3 ಇಡ್ಲಿ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ನಾವು ಫೆಬ್ರವರಿ 19ನೇ ತಾರೀಕು ಶುರು ಮಾಡಿದ್ವಿ. 1.25 ತಿಂಗಳು ಸರ್ ಅಷ್ಟೇ ಸರ್. ತುಂಬ ಖುಷಿಯಾಗಿದ್ದೀವಿ ಸರ್. ತುಂಬ ಚೆನ್ನಾಗಿದೆ ವ್ಯಾಪಾರ. ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಸರ್ ನಿಜವಾಗ್ಲೂ ಅವತ್ತು ಸ್ಟಾರ್ಟ್ ಮಾಡಬೇಕು ಅಂದಾಗ ಫುಟ್ಬಾದಲ್ಲಿ ನಿಲ್ಲೋದು ಹೆಂಗಪ್ಪ ಅನ್ನೋದು ಭಯ ಭಾರಿ ಇತ್ತು ಸರ್. ಜನ ಏನಂತ ಕಳ್ತಾರೋ, ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ನಾವು, ಇದು ನನಗೆ ತಿಂಡಿ ಅನ್ನೋದು ಹೊಸ ಥರ. ಇದಕ್ಕೆಲ್ಲ ನನ್ನ ಸ್ಫೂರ್ತಿ ಧೈರ್ಯ ಅಂದರೆ ನನ್ನ ಶ್ರೀಮತಿ ಅವರು. ಸರ್ ಆ ಥರ ಏನಿಲ್ಲ ಸರ್, ಹಂಗೇನಿಲ್ಲ. ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿತ್ತಲ್ವಾ. ಬಟ್ ಏಕೆಂದರೆ ಖುಷಿ ಇದ್ದಾಗೂ ನಾವೇ ಹಂಚ್ಕೋಬೇಕು, ದುಃಖ ಇದ್ದಾಗೂ ನಾವೇ ಹಂಚ್ಕೋಬೇಕು. ಹಂಗಾಗಿ ಅವ್ರಿಗೆ ಏನಾದರೂ ಮಾಡ್ತೀನಿ ಅಂತ ಅಂದ್ಕೊಂಡ್ರು. ಎಲ್ಲರೂ ಮಾಡೋದು ಇಷ್ಟ ಇರಲಿಲ್ಲ. ಏನಾದರೂ ಹೊಸ್ದಾಗಿ ಮಾಡಬೇಕು, ಮತ್ತು ಮಾಡಿದ್ದನ್ನು ಜನಕ್ಕೆ ತಲುಪಿಸ್ಬೇಕು. ಅವರೇ ಧೈರ್ಯ ಮಾಡಿ, ಇಲ್ಲ ನಿಲ್ಸನ್ ಬನ್ನಿ, ನಾನು ಇದೀನಿ ಜೊತೆಗೆ, ನೀವು ಯಾಕೆ ಯೋಚನೆ ಮಾಡ್ತೀರಾ, ಜನಗಳು ಆಡ್ಕೊಳ್ಳಿ, ತೊಂದರೆ ಇಲ್ಲ, ನಮ್ಮ ದುಡಿಮೆ ನಾವು ಮಾಡ್ತಿದ್ವಿ, ಬೇರೆ ಥರ ಏನು ಮಾಡ್ತಾ ಇಲ್ವಲ್ಲ ನಾವು, ಯಾಕೆ ಅಂತ ತುಂಬ ಧೈರ್ಯ ಮಾಡಿ ಸಪೋರ್ಟ್ವಾಗಿ ಸ್ಟಾರ್ಟ್ ಮಾಡಿ ನಿಲ್ಸಿದ್ದು ಅವರು. ಹಂಗಾಗಿ ನಿಂತ್ವಿ. ಅವತ್ತು ಒಂದಿನ ಮತ್ತು ಬೆಳಗ್ಗೆ ನಮ್ಮ ಮೈಂಡ್ ಚೇಂಜ್ ಆಗ್ಬಿಡುತ್ತೆ ಸರ್. ನಾನು ಜನ ಯಾಕೆ ಬಂದ್ಬಿಟ್ಟು ತಿಂದು ಇಷ್ಟು ಚೆನ್ನಾಗಿದೆಯಲ್ಲ, ಎಲ್ಲೂ ಸಿಗಲ್ಲ, ಈ ಥರ ಮಾಡಿದ್ಯಲ್ಲಪ್ಪ ಅಂತ ಬೆನ್ನು ತಟ್ಟಿರು ಬಂದು ತುಂಬ ಖುಷಿ ಆಯಿತು. ತುಂಬ ಖುಷಿಯಾಗಿ ಮಾಡ್ತಾ ಇದ್ದೀವಿ ಸರ್. ಫುಡ್ ಬಗ್ಗೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅವರಿಗೆ. ಬಟ್ ಅವ್ರಿಗೆ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನನಗೇನು ಮಾಡೋದು, ಎಲ್ಲರೂ ಕಲ್ತ್ಕೊಂಬರ್ತೀನಿ ಅಂದರು. ನಾನು ಅದಕ್ಕೆ ಹೇಳಿದೆ, ಬೇಡ ಎಲ್ಲೂ ಕಲಿಯೋದು, ಮನೆಯಲ್ಲೇ ಮಾಡೋಣ, ಮನೆಯಲ್ಲೇ ಫಸ್ಟ್ ನಾವು ಟ್ರೈ ಮಾಡೋಣ, ನಾವು ಫಸ್ಟ್ ತಿನ್ನೋಣ, ನಮಗೆ ಓಕೆ ಆಯಿತು ಅಂದರೆ ಜನಕ್ಕೆ ನಾವು ಕೊಡೋಣ. ಕಾನ್ಸೆಪ್ಟ್ ರಾಗಿ ತೊಗೊಂಡ್ವಿ. ರಾಗಿ ಶುಗರ್ ಇರೋರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ನೆಕ್ಸ್ಟು ಸ್ವಲ್ಪ ಜೋಳ ತಿನ್ನೋರು ಇದ್ದಾರೆ, ಜೋಳದ ರೊಟ್ಟಿ ಎಲ್ಲ ತುಂಬ ಇದಾಗ್ತು. ಅದಕ್ಕೆ ಜೋಳ ತೊಗೊಂಡ್ವಿ. ಇನ್ನು ಸಬ್ಬಕ್ಕಿ, ಅದೊಂದು ಸ್ವಲ್ಪ ಡಿಫ್ರೆಂಟು, ತುಂಬ ಸಾಫ್ಟು, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ತೊಗೊಂಡ್ವಿ. ಹಂಗಾಗಿ ಅದನ್ನು ನಾವು ಮನೇಲಿ ಮಾಡಿ ಪ್ರಯತ್ನ ಪಟ್ಟು ಅದು ನಮಗೆ ಸಕ್ಸಸ್ ಅನ್ನಿಸ್ತು. ನಮಗೆ ಖುಷಿ ಆಯಿತು. ಓಕೆ, ನಾವು ಮಾಡ್ಬೋದು, ಇದರಿಂದ ನಮಗೇನು ಜನಗಳು ತಿಂದರೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಹೆಲ್ತಿ ಆಗಿರುತ್ತೆ. ಮನೆ ಊಟದ ಥರ ಇರುತ್ತೆ ಸರ್, ಹೋಟೆಲ್ ಊಟದ ಥರ ಇರಲ್ಲ ಸರ್ ನಮ್ಮದು. ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನೇ ಕೊಡೋದು. ಮಾಡಿರಿ ಆಮೇಲೆ ಇನ್ನೊಂದು
ಸರ್ ನಮಗೆ ಉಸ್ರೋಡೆ ಅಂತ ಮಾಡ್ತಾ ಇದೀವಿ, ಮತ್ತೆ ಮೆಣಸಿನಕಾಯಿ ಬೋಂಡ ಮಾಡ್ತಾ ಇದೀವಿ. ಒಂದು ರೈಸ್ ಇರುತ್ತೆ ಸರ್, ಟೊಮೊಟೊ ಬಾತು, ಚಿತ್ರಾನ್ನ, ಇಡ್ಲಿ ಮೇಲೆ ನಾಟಿ ತುಪ್ಪ ಸರ್, ಚಟ್ನಿ ಪುಡಿ ಮನೇಲೆ ಮಾಡಿ, ಕಾಂಬಿನೇಷನ್ ಚೆನ್ನಾಗಿರುತ್ತೆ, ತುಂಬಾ ಲೈಕ್ ಮಾಡ್ತಾರೆ ಸರ್. ಇವೇನಿದೆ ಎಲ್ಲ ನಾವೇ ಓನಾಗಿ ಮಾಡೋದು. ಸೊ ನಾವೇನ್ ತಿನ್ನಕ್ ಮಾಡ್ಕೊಳ್ತೀವಿ, ಸೊ ಅದನ್ನ ಈಗ ಚೆನ್ನಾಗಿದೆ ಅಂತ ನಾವು ತಿಂತಾ ಇದೀವಿ. ಜನಗಳಿಗೆ ಕೊಟ್ರೆ ಇಷ್ಟಪಡ್ತಾರಲ್ವಾ, ಜನಗಳು ತುಂಬಾ ಖುಷಿ ಪಡ್ತಾರೆ, ನಾವು ತುಂಬಾ ಖುಷಿಯಾಗಿದ್ದೀವಿ. ಸರ್ ಇದು ಅಕ್ಕಿ ಇಡ್ಲಿ ಸರ್ ಇದು. ಸೊ ಇದು ಜೋಳದ ಇಡ್ಲಿ ಸರ್ ಇದು. ಹಾಂ ಸರ್ ಇದು ರಾಗಿ ಇಡ್ಲಿ ಸರ್ ಇದು. ಸರ್ ಇದು ಸಬ್ಬಕ್ಕಿ ಇಡ್ಲಿ ಸರ್ ಇದು. ಸರ್ ಇದು ಬಂದು ಅದೇ ಉಸ್ರೋಡೆ ಅಂತ ಹೇಳಿದ್ನಲ್ಲ, ಸೊ ಇದು ಉಸ್ರೋಡೆ ಇದು ಬೇಳೆಗಳು. ಹೌದು ಸರ್, ಇದು ಎಣ್ಣೆಗೆ ಹಾಕಲ್ಲ. ಇಡ್ಲಿ ಹೆಂಗೆ ಬೇಯಿಸ್ತು ಅದರ ಅಬೆ ವಡೆ ಅಂತ ಹೇಳಿದ್ರು, ಅಬೆಲ್ ಬೇಯಿಸೋದ್ರಿಂದ ಅಬೆ ವಡೆ ಇಲ್ಲ ಉಸ್ರೋಡೆ ಅಂತ ನಮ್ಮ ಚಿಕ್ಕನಲ್ಲಿ ಹೇಳ್ತಾರೆ ಸರ್. ಇದು ಬೇಳೆಗಳು ಸಾಂಬಾರು ಸರ್ ಇದು. ಹೆಸರು ಬೇಳೆ, ತೊಗರಿ ಬೇಳೆ, ಸೊಪ್ಪು ಎಲ್ಲ ಹಾಕಿ ಸರ್. ಇಡ್ಲಿಗೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ಜೊತೆಗೆ ಈ ಚಟ್ನಿ ಇರುತ್ತೆ ಸರ್, ಒಂದು ಟೊಮೊಟೊ ಬರ್ತದೆ ಸರ್, ಜೊತೆಗೆ ಮೆಣಸಿನ್ಕಾಯಿ ಬೋಂಡ ಎಲ್ಲ ಇಲ್ಲೇ ಮಾಡೇ ಕೊಡ್ತೀವಿ. ದುಡಿಮೆ ಅನ್ನೋದಕ್ಕಿಂತನೂ ಬಟ್ ಅದರಿಂದ ಏನಾದರೂ ಒಂದು ಗುರುತಿಸ್ಕೋಬೇಕು ಅನ್ನೋದು ಮೇಯ್ನು. ಇಲ್ಲ ಸರ್, ನಂದು ಆ್ಯಕ್ಚುಲಿ ನನ್ನದು ಬಿಸ್ನೆಸ್ ಇನ್ನೂ ಒಂದಿದೆ, ನಂದು ಎಂಬ್ರಾಯ್ಡ್ರಿ ಬಿಸ್ನೆಸ್ ಇದೆ, ಅಂಗಡಿ ಇದೆ, ನಾನು ಅಲ್ಲೂ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನನ್ನ ಹಸ್ಬೆಂಡೇ ನನಗೆ ಸಪೋರ್ಟ್ ಮಾಡಿದ್ದು. ಅವ್ರಿಗೇನಂದರೆ ಈ ಗೌರ್ಮೆಂಟ್ ಜಾಬ್ ಆಗಿಬಿಟ್ರೆ ಎಲ್ಲೋ ಬೇರೆ ಕಡೆ ಹಾಕ್ತಾರೆ, ನಾನೊಂದು ಕಡೆ, ಮಕ್ಕಳೊಂದು ಕಡೆ, ನೀನೊಂದು ಕಡೆ ಆದರೆ ಇರೋದೊಂದೇ ಜೀವನ, ಒಟ್ಟಿಗಿದ್ದು ಅನುಭವಿಸ್ಬೇಕು, ದುಡ್ಡೇ ಜೀವನ ಅಲ್ಲ ಅನ್ನೋದು ಅವ್ರ ಮೈಂಡ್ ಸೆಟ್ಟು. ದುಡ್ಡಿಗಾಗಿ ಏನು ಮಾಡೋದು ಬೇಡ, ಫಸ್ಟ್ ನಾವೆಲ್ಲ ಫ್ಯಾಮಿಲಿ ಚೆನ್ನಾಗಿರಬೇಕು ಅನ್ನೋದು ಅವ್ರದ್ದು, ಒಟ್ಟಿಗೆ ಇರಬೇಕು ಅನ್ನೋ ಒಂದು ಇದು ಸರ್. ರೆಸ್ಪಾನ್ಸು ಸರ್, ನಾವು ಏನು ಪಬ್ಲಿಸಿಟಿ ಕೊಟ್ಟಿಲ್ಲ ಸರ್ ಇವತ್ತು. ಈಗ ನಾವು ಜನಗಳಿಂದನೇ ಪಬ್ಲಿಸಿಟಿ ಆಗ್ತಿದ್ದೇನೆ ಹೊರತು ನಾವು ಒಂದು ಫೋಟೋ ಕೂಡ ಹಾಕಿ ಸ್ಟೇಟಸ್ ಹಾಕ್ಕೊಂಡಿಲ್ಲ ಸರ್. ವಾಟ್ಸಪ್ ಕೂಡ ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ, ನಾನು ಈ ಥರ ಮಾಡ್ತಾ ಇದ್ದೀನಿ ಬನ್ನಿ. ಓಕೆ ಸರ್, ಥ್ಯಾಂಕ್ ಯು. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲ ನಿಮ್ಮಂಥ ಯೂಟ್ಯೂಬ್ ಚಾನಲ್ಗಳು ನೋಡೇ ಬಂದಿದ್ದು ಸರ್. ಯಾಕೆಂದರೆ ಇವತ್ತು ಬದುಕು ಕಟ್ಕೊಳ್ಳೋದಕ್ಕೆ ದಾರಿ ನಾವು ಹುಡುಕ್ಬೇಕಾದಿಲ್ಲ ಸರ್. ಹುಡುಕ್ಬೇಕು ಅಂದರೆ ಒಳ್ಳೆ ತಂದಲ್ಲಿ ಹುಡುಕ್ಬೇಕು ಅಂತಂದರೆ ನಿಮ್ಮಂಥ ಯೂಟ್ಯೂಬರ್ಗಳು ಯೂಟ್ಯೂಬ್ ನೋಡಿದ್ರೆ ಸಾಕು ಸರ್. ಆ ಚಾನಲ್ಗಳು ನೋಡಿ 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 ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆ ಥರ ಮಾಡೋಣ ಈ ಥರ ಮಾಡೋಣ ಅನ್ನೋದು ಎಲ್ಲ ನಿಮ್ಮ ಯೂಟ್ಯೂಬಲ್ಲಿ ಚಾನಲ್ಗಳು ನೋಡ್ಕೊಂಡು ಈ ಕಾನ್ಸೆಪ್ಟ್ ಮಾಡ್ಕೊಂಡು ಸರ್. ಇವಾಗ ಸಂಜೆ 5 ಗಂಟೆಯಿಂದ 10 ಗಂಟೆವರೆಗೂ ಮಾಡ್ತಾ ಇದ್ದೀವಿ ಸರ್. ಸರ್ ಇದು ತ್ರಿಮೂರ್ತಿ ಥಿಯೇಟ್ರ್ ಇದೆ, ಸೊ ಅದ್ರ ಆಪೋಸಿಟ್ ಗುರುಕುಲ ಮಠ ಇದೆ, ಅದು ಎಂಟ್ರೆನ್ಸಲ್ಲೇ ನಮ್ಮ ಗಾಡಿ ನಿಂತಿರುತ್ತೆ ಸರ್. ನಮ್ಮ ತಿಪ್ಟೂರು ಜನತೆಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಏಕೆಂದರೆ ನಾನು ಬೇರೆ ಕಡೆ ತುಂಬ ವ್ಯವಹಾರಗಳು ಮಾಡಿದ್ದೀನಿ, ವ್ಯವಹಾರ ಮಾಡಿ ಬಂದಿದ್ದೀನಿ. ಸೊ ಇಲ್ಲಿ ಇದು ಮಾಡೋಣ ಅಂತ ಅಂದಾಗ ನನಗೆ ತುಂಬ ಸಪೋರ್ಟ್ ಮಾಡಿ ತುಂಬ ಜನ ಖುಷಿ ಪಡ್ತಾ ತಿಂತಾ ಇದ್ದಾರೆ. ಸೊ ಅದು ನನಗೆ ಅವ್ರಿಗೊಂದು ತುಂಬ ಥ್ಯಾಂಕ್ಸ್ ಸರ್. ಒಂದಾಗಿ